ಜಾತಿ ಗಣತಿಗೂ ವಿರೋಧ ಇಲ್ಲ, ಅನುಷ್ಠಾನಕ್ಕೂ ವಿರೋಧ ಇಲ್ಲ. ವಿಧಾನಸೌಧದಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮ ವಿರೋಧ ಇಲ್ಲ, ಜಾತಿ ಗಣತಿ ಮಾಡೋದಕ್ಕೂ ವಿರೋಧ ಇಲ್ಲ, ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೂ ವಿರೋಧ ಇಲ್ಲ. ಆದರೆ ಬಹಿರಂಗವಾದ ಮೇಲೆ ಅಂಕಿಅಂಶ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಸಂಖ್ಯೆ ನೀಡಿದ್ದಾರೆ ಇದನ್ನು ನೋಡಿಕೊಂಡು ನಂತರ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಸುನಿಲ್ ರವಿಕುಮಾರ್ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ಬಿಜೆಪಿ ಹಿರಿಯ ಪರಿಷತ್ ಸದಸ್ಯರಿಂದ ರವಿಕುಮಾರ್ ಅವರ ನೇರವಾಗಿ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿನ ಮುಖ್ಯಮಂತ್ರಿಗಳ ಸಭೆ ಫಲಪ್ರದವಾಗಿದೆಯಾ? ನಿಮ್ಮ ಒತ್ತಾಯ ಏನಿತ್ತು? ನೋಡಿ, ನಾವು ಬಿಜೆಪಿ ವತಿಯಿಂದ ನಾನು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದೆ. ನಾನಲ್ಲಿ ಹೇಳಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಇವತ್ತಿನ ಪ್ರಸಕ್ತ ಪರಿಸ್ಥಿತಿನಲ್ಲಿ ಅತಿ ವಂಚಿತ, ಅತಿ ಶೋಷಿತ, ಅತಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು. ಆ ಹಿನ್ನೆಲೆಯಲ್ಲಿ ಏನು ಸಮೀಕ್ಷೆಯನ್ನು ಮಾಡಿದ್ದಾರೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಏನು ಜಾತಿ ಗಣತಿ ನಡೆದಿದೆ, ಇದ್ರ ಬಗ್ಗೆ ನಮ್ದು ಯಾವುದೇ ವಿರೋಧ ಇಲ್ಲ. ಆದರೆ ಇದರ ವರದಿಯನ್ನು ಕ್ಯಾಬಿನೆಟ್ನಲ್ಲಿ ಮಂಡಿಸೋದಕ್ಕೆ ನಮ್ದು ವಿರೋಧ ಇಲ್ಲ. ಅಲ್ಲಿ ಚರ್ಚೆ ಮಾಡಿಬಿಟ್ಟು ಏನಂತ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಳ್ಳಿ. ಈ ವರದಿ ಬಹಿರಂಗಪಡಿಸಿದ ಮೇಲೆ ಯಾವ್ಯಾವ ಕಮ್ಯುನಿಟಿ ಎಷ್ಟೆಷ್ಟು ಸಂಖ್ಯೆನಲ್ಲಿದೆ ಮತ್ತು ಈ ಸಂಖ್ಯೆ ವೈಜ್ಞಾನಿಕವಾಗಿದೆಯೋ ವೈಜ್ಞಾನಿಕವಾಗಿಲ್ಲೋ ಅನ್ನುವಂಥದ್ದು ವರದಿ ಬಹಿರಂಗ ಆದ ಮೇಲೆ ನಮ್ಮ ಕೈ ಕಾಪಿ ಸಿಕ್ಕ ಮೇಲೆ ಗೊತ್ತಾಗುತ್ತೆ. ಸರ್, ಈಗ ವರದಿ ಬಹಿರಂಗಕ್ಕೆ ನಮ್ದು ಯಾವುದೇ ರೀತಿಯಾಗಿ ವರದಿಯ ಅನುಷ್ಠಾನದ ವಿಚಾರವಾಗಿ ನಮ್ದು ವಿರೋಧ ಇಲ್ಲ ಅಂತ ಅದು ನಿಮ್ಮ ಅಭಿಪ್ರಾಯನ ಇಲ್ಲ ಬಿಜೆಪಿ ಪಕ್ಷದ ಅಭಿಪ್ರಾಯನ? ಈಗ ನಾನು ಚರ್ಚೆ ಮಾಡಿರ್ತಕ್ಕಂಥದ್ದು ವರದಿ ಬಹಿರಂಗ ಆದ ಮೇಲೆ ಏನು ಅಂತ ಪಾರ್ಟಿ ಡಿಸಿಷನ್ ತೆಗೆದುಕೊಳ್ಳುತ್ತೆ. ಕಾಪಿ ನಮಗೆ ಸಿಗಬೇಕಲ್ಲ. ಕಾಪಿನಲ್ಲಿ ಏನಿದೆ, ಸಮೀಕ್ಷೆನಲ್ಲಿ ಏನಿದೆ ಅನ್ನೋದ್ರ ಮೇಲೆ ಪಾರ್ಟಿ ತೀರ್ಮಾನ ತೆಗೆದುಕೊಳ್ಳುತ್ತೆ. ಆದರೆ ಕ್ಯಾಬಿನೆಟ್ ಒಳಗಡೆ ಈ ವಿಷಯವನ್ನು ಇಟ್ಟು ಚರ್ಚೆ ಮಾಡಿ ಬಹಿರಂಗ ಪಡಿಸೋದಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ. ಆದರೆ ವರದಿ ಬಹಿರಂಗ ಆದ ಮೇಲೆ ಆ ವರದಿನಲ್ಲಿ ಏನಿದೆ ಅನ್ನೋದ್ರ ಮೇಲೆ ಪಾರ್ಟಿ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಳುತ್ತೆ, ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಈಗ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಗೆ ತರುವ ಬಗ್ಗೆ ಏನಾದ್ರು ಹೇಳಿದ್ರಾ ಇವತ್ತಿನ ಸಭೆಯಲ್ಲಿ? ಹೇಳಿದ್ದಾರೆ. 18ನೇ ತಾರೀಕು ಇದೆ, ಅಕ್ಟೋಬರ್ 18ನೇ ತಾರೀಕು ಕ್ಯಾಬಿನೆಟ್ ಒಳಗಡೆ ಈ ವಿಷಯವನ್ನು ಇಡ್ತೇವೆ, ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತದೆ ಪ್ರಬಲ ಸಮುದಾಯಗಳು. ಯಾಕಂದ್ರೆ ಬಿಜೆಪಿ ಆಗ್ಬೋದು, ಜೆಡಿಎಸ್ ಆಗ್ಬೋದು, ಕಾಂಗ್ರೆಸ್ ಇದರಿಂದ ನಾಯಕರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇದು ಆ ಕಮ್ಯುನಿಟಿ ಇಷ್ಟು ಸಂಖ್ಯೆನಲ್ಲಿದೆ, ಈ ಕಮ್ಯುನಿಟಿನಲ್ಲಿ ಇಷ್ಟು ಸಂಖ್ಯೆ ಇದೆ ಅನ್ನೋದು ಅಸತ್ಯ. ಇದು ಕಾಪಿ ನನಗೆ ಗೊತ್ತಿಲ್ಲ, ನನಗೆ ಕಾಪಿ ನೋಡಿಲ್ಲ ನಾನು. ಸೊ ಈ ವರದಿಯನ್ನು ಇಟ್ಟು ಕ್ಯಾಬಿನೆಟ್ ಒಳಗಡೆ ಚರ್ಚೆ ಮಾಡಿ ಕಾಪಿ ನನ್ನ ಕೈಯಲ್ಲಿ ಸಿಕ್ಕ ಮೇಲೆ ನಾನು ತೀರ್ಮಾನ ತೆಗೆದುಕೊಳ್ತೇನೆ. ಇದಿಷ್ಟು ಎನ್ ರವಿಕುಮಾರ್ ಅವರ ಮಾತು. ಯಾಕೆಂದ್ರೆ ಯಾವುದೇ ರೀತಿಯಾಗಿ ಅನುಷ್ಠಾನದ ವಿಚಾರವಾಗಿ ನಮ್ದು ವಿರೋಧವಿಲ್ಲ. ಅದಾದ ನಂತರದಲ್ಲಿ ಬಂದಂತ ಬಹಿರಂಗವಾದ ನಂತರದಲ್ಲಿ ಏನು ಕಾಪಿ ಇರುತ್ತೆ ಅದರ ನಂತರ ನಾವು ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಯಾಕೆಂದ್ರೆ ಇದು ಒಂದು ರೀತಿಯಾಗಿ ಮೂಢ ವಿಚಾರವನ್ನ ಡೈವರ್ಟ್ ಮಾಡ್ಲಿಕ್ಕೆ ಕೂಡ ಈ ಒಂದು ವಿಚಾರವನ್ನ ಜಾತಿ ಜನಗಣತಿ ವಿಚಾರವನ್ನ ತಂದಿರಬಹುದು ಅನ್ನೋ ಒಂದು ವಿಚಾರವೂ ಕೂಡ ಇದೆ ಅನ್ನೋ ಮಾತನ್ನ ರವಿಕುಮಾರ್ ಅವರು ಹೇಳ್ತಾ ಇರುವಂತ. ಕ್ಯಾಮರಾಮನ್ ಜಗನ್ ಜೊತೆ ಸುನಿಲ್, TV9 ಬೆಂಗಳೂರು.